ನಿನ್ನೆ ಬಿದ್ದ ಅಕಾಲಿಕ ಮಳೆಯಲ್ಲಿ ಕೆಜಿಎಫ್ ತಾಲೂಕಿನಲ್ಲಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವು ನೆಲಸಮವಾಗಿದೆ. ಅದೇ ರೀತಿಯಾಗಿ ಬಾಳೆ ನೆಲಸಮವಾಗಿದೆ. ಇಂದು ಶಾಸಕಿ ರೂಪಕಲಾ ಶಶಿಧರ್ ಹಾಗೂ ಅಧಿಕಾರಿಗಳ ತಂಡ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ರೈತರೊಂದಿಗೆ ಚರ್ಚೆ ನಡೆಸಿದರು. ರೈತರ ಯಾವುದೇ ಕಷ್ಟಗಳಲ್ಲಿ ನಾನು ಭಾಗವಹಿಸುತ್ತೇನೆ. ನನ್ನಿಂದ ಕೈಯಲ್ಲಾಗುವ ಸಹಾಯವನ್ನು ನಾನು ಮಾಡುತ್ತೇನೆ. ರೈತರು ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಸಮಯಕ್ಕೆ ಸರಿಯಾಗಿ ವಿಮೆಯನ್ನು ಮಾಡಿಸಿಕೊಳ್ಳಬೇಕು. ಇದರ ಬಗ್ಗೆ ಇಲ್ಲಿರುವ ಅಧಿಕಾರಿಗಳು ರೈತರಿಗೆ ಅರಿವು ಮೂಡಿಸುವಲ್ಲಿ ವಿಫಲರಾಗಿದ್ದಾರೆ. ಇದರ ಬಗ್ಗೆ ನಾನು ಕೂಲಂಕುಷವಾಗಿ ಚರ್ಚೆ ನಡೆಸಿ ರೈತರು ಹಾಗೂ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ನಡೆಸಿ ಅವರಿಗೆ ಪರಿಹಾರವನ್ನು ಒದಗಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಎಲ್ಲ ಕೆಲಸಕ್ಕೆ ಬರೋದು ಕಲ್ಲು ಬಿದ್ದಿರೋದು ಕೆಲಸಕ್ಕೆ ಬರಲ್ಲ. ಇದು ನಾಳೆ ಅಷ್ಟೊತ್ತಿಗೆ 2 ಅವರ್ ಬಿದ್ದು ಎಲ್ಲ ಕೆಲಸಕ್ಕೆ ಬರಲ್ಲ. ಅದೇ ಹೇಳ್ತಾ ಇದ್ದ ನಾಲ್ಕು ಎಕರೆಯಲ್ಲಿ ನೀಲಮ್ಮ ಹಾಕಿದ್ದೀರಾ, ಬೆಂಗಳೂರು ಹಾಕಿದ್ದೀರಾ, ರಾಜಗಿರ ಅಂತಾರೆ. ಬೈಗನ್ಪಲ್ಲಿ ಏನು ನೀವು ಕ್ರಾಪ್ ಇನ್ಶೂರೆನ್ಸ್ ಮಾಡ್ತಿದ್ದೀರಾ? ಕ್ರಾಪ್ ಇನ್ಶೂರೆನ್ಸ್ ಮಾಡಿದೆಯಾ? ಕೆಲವರು ಮಾಡಿದ್ದಾರೆ, ನಮ್ಮ ಕೆಜಿಎಫ್ ಭಾಗದಲ್ಲಿ ಮಾವು ಬೆಳೆ ಇರೋ ರೈತರು ಎಷ್ಟು 2400 ಎಕರ್ಸಲ್ಲಿ ಮಾವು ಬೆಳೆ ಇಟ್ಟಿದ್ದಾರೆ. ಎಷ್ಟು ಇಡೀ ಕೆಜಿಎಫ್ ಕ್ಷೇತ್ರದಲ್ಲಿ 2400 ಹೆಕ್ಟೇರ್ಸ್ ಪ್ರದೇಶದಲ್ಲಿ ಮಾವು ಬೆಳೆ ಇಟ್ಟಿದ್ದಾರೆ. ನಿನ್ನೆ ಮತ್ತು ಮೊನ್ನೆ ಗಾಳಿ ಮತ್ತು ಮಳೆಗೆ ಬಹಳ ಭಾಗದಲ್ಲಿ ನಮ್ಮ ರೈತರು, ವಿಶೇಷವಾಗಿ ಕಾಸಂಬಳ್ಳಿ ಹೋಬಳಿಯಲ್ಲಿ ಕರಡಗೂರು, ನಕ್ನಳ್ಳಿ, ಆ ಕಡೆ ಜಕಾಸ್ಕುಪ್ಪ ಮತ್ತು ಸುಂದೂರ್ಪಾಳ್ಯ ಕಡೆನೂ ಕೂಡ ನಮಗೆ ಮಳೆಯಿಂದ ತುಂಬ ರೈತರಿಗೆ ಮಾವು ಬೆಳೆಗೆ ಹಾನಿಯಾಗಿದೆ. ಇರುವಂಥ ರೈತರಲ್ಲಿ 121 ಜನ ರೈತರು ಕ್ರಾಪ್ ಇನ್ಶೂರೆನ್ಸ್ ಮಾಡಿದ್ದಾರೆ. ಕ್ರಾಪ್ ಇನ್ಶೂರೆನ್ಸ್ ಮಾಡೋರಿಗೆ ಪರ್ ಹೆಕ್ಟರ್ 80,000 ಬರುತ್ತೆ. ಯಾರಿಗೆ? ಯಾಕಂದರೆ ಇದು ಮಾಹಿತಿ ಬೇಕು ರೈತರಿಗೆ. ಎಷ್ಟು ಜನ ಮಾವು ಬೆಳೀತಾರೆ, ಮಾವು ಬೆಳೆಯುವಂಥ ಪ್ರತಿಯೊಬ್ಬರಿಗೂ ಕೂಡ ಅವರು ಕ್ರಾಪ್ ಇನ್ಶೂರೆನ್ಸ್ ಮಾಡಿದಾಗ ಹೆಂಗೆ ಸೇಫ್ ಆಗ್ತಾರೆ ಅಂದರೆ ಪರ್ ಹೆಕ್ಟರ್ಗೆ 80,000 ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಈ ರೈತ ಇನ್ಶೂರೆನ್ಸ್ ಮಾಡಿಲ್ಲ. ಇವ್ರನ್ನ ನಾವು ತೋಟಗಾರಿಕೆ ಇಲಾಖೆಯ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು, ರೆವಿನ್ಯೂಗೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಒಪ್ಪಿಸ್ಬೇಕು. ಮತ್ತು DC ಅವರಿಗೆ ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಅಂತಿದೆ, ಅದರಲ್ಲಿ ಕ್ಲೈಮ್ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅದಕ್ಕೆ ಸೂಕ್ತ ಮಾಹಿತಿಯೊಂದಿಗೆ, ಯಾಕಂದರೆ ಇವತ್ತು ನಾನು ವಿಶೇಷವಾಗಿ ರೈತರ ಇದು ಸಂಕಷ್ಟಕ್ಕೋಸ್ಕರನೇ ನಾವು CMಗೂ ಕೂಡ ನಾನು ಮನವಿ ಕೊಡ್ತೀನಿ. ನಮ್ಮ ಭಾಗದಲ್ಲಿ ಎಷ್ಟು ಜನ ರೈತರು ಮಾವು ಬೆಳೆನ ಅವಲಂಬಿಸಿದ್ದಾರೆ. ಪದೇ ಮಳೆಯಿಂದನೋ ಬೇರೆ ಬೇರೆ ಕಾರಣಗಳಿಂದ ಅವ್ರ ಜೀವನ ಯಾವ ರೀತಿ ತತ್ತರಿಸುತ್ತೆ, 1 ಎಕರೆಗೆ ಬೆಳೆಗೆ ಎಷ್ಟು ಅವ್ರಿಗೆ ದುಡ್ಡು ಖರ್ಚು ಬರುತ್ತೆ, ಇದನ್ನೇ ನಂಬ್ಕೊಂಡು ಅದನ್ನು ಜೀವನ ಮಾಡುವಂಥ ರೈತರಿಗೆ ಇಷ್ಟು ಜನಕ್ಕೆ ಇದು ಆರ್ಥಿಕವಾಗಿ ಸಂಕಷ್ಟ ಮತ್ತು ನೋವಾಗುತ್ತೆ. ಅವ್ರ ಬೆಳೆ ನೆಲದ ಮೇಲೆ ಅವ್ರ ಬೆಳೆ ಇದ್ದಾಗ ಅವ್ರಿಗೆ ಮತ್ತು ಆ ಮನಸ್ಸು ಮುರಿದೋಗುತ್ತೆ. ಏನಪ್ಪ, ನಾನು ಇಷ್ಟು ಕಷ್ಟ ಬಿದ್ದು ಕಾಪಾಡಿಕೊಂಡೆ, 1 ವರ್ಷ ಈ ಗಿಡಗಳನ್ನೆಲ್ಲ ಕಾಪಾಡಿರ್ತಾರೆ, ಮಳೆ ಬಂದಾಗ ಇನ್ನೂ ಚೆನ್ನಾಗಾಗುತ್ತೆ ಅಂತ ಆ ಎಮ್ಮನ ಮುಂದೆ ಬಿಡಿ. ಬಾಳೆ ಗಿಡ ಎಲ್ಲ ಈ ಒಂದು ವರದಿನ ಏನು ಇವರು ಇಲಾಖೆ ಕೊಡ್ತಾರೆ, DC ಅವ್ರಿಗೆ ಕೊಡ್ತಾರೆ, NDRF ಅಲ್ಲೂ ಕೂಡ ಕ್ಲೈಮ್ ತಗೊತಾರೆ. ಸರ್ಕಾರಕ್ಕೂ ಒಂದು ವರದಿ ಕೊಡ್ತೀವಿ, ವಿಶೇಷವಾಗಿ ಮಾವು ಬೆಳೆಗಾರರಿಗೆ ಯಾವ ರೀತಿ
ಸರ್ಕಾರ ರಕ್ಷಣೆಗೆ ಹಿಂದೆನೂ ಬಂದಿತ್ತು, ಕಳೆದ ವರ್ಷವೂ ಕೂಡ ಬಂದಿತ್ತು. ಈಗ ವಿಶೇಷವಾಗಿ ಏನು ಪರಿಹಾರ ಘೋಷಣೆ ಮಾಡ್ತಾರೆ, ಏನು ರೈತರಿಗೋಸ್ಕರ ಬೇರೆ ದಾರಿ ಪರ್ಯಾಯ ಏನು ಮಾಡೋಕ್ಕಾಗತ್ತೆ ಅನ್ನೋಂಥ ವಿಚಾರದಲ್ಲಿ ಮತ್ತು ರೈತರಿಗೆ ಬಗ್ಗೆ ವಿಶೇಷವಾಗಿ ಕಳಕಳಿಯಿಂದ ಒಂದು ವರದಿ. ಬಟ್ ಏನಾದರೂ ತೊಂದರೆ ಆಗೋದ್ರಿಂದ ಕ್ರಾಪ್ ಇನ್ಶೂರೆನ್ಸ್ ಮಾಡೋ ಅಂಥದ್ದು ರೈತರಿಗೆ ಎಷ್ಟರ ಮಟ್ಟಿಗೆ ಒಳ್ಳೆಯದು ಅನ್ನೋವಂಥ ಮಾಹಿತಿ ಕೊಡುವಂಥವ್ರು ಆಗಬೇಕು. ತೋಟಗಾರಿಕೆ ಇಲಾಖೆಯವರು ಕಂಪಲ್ಸರಿ ಅವ್ರನ್ನ ಎಜುಕೇಟ್ ಮಾಡಬೇಕು. ರೈತರದ್ದು ತಪ್ಪು ಅಂತ ನಾನೀಗ ಹೇಳಲ್ಲ. ಯಾವತ್ತಾದರೂ ಒಂದಿನ ಕಷ್ಟ ಬಂದಾಗ ಮಳೆ ಬೆಳೆ ಗಾಳಿ ಏನೇ ಒಂದು ಕಾರಣದಿಂದ ಅವರಿಗೆ ಆ ಬೆಳೆ ಕೈ ಕೊಟ್ಟಾಗ ಇನ್ಶೂರೆನ್ಸ್ನ ಯಾವ ರೀತಿ ಅವರಿಗೆ ಉಪಯೋಗ ಆಗುತ್ತೆ ಅನ್ನೋವಂಥದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವಂಥ ಅಧಿಕಾರಿಗಳಿಗೆ ನೀವು ಒತ್ತು ಕೊಟ್ಟು ಆ ಕೆಲಸ ಮಾಡಿ. 3 ತಿಂಗಳು ಅದೇ ಕೆಲಸಕ್ಕೆ ಜವಾಬ್ದಾರಿ ಹಾಕಬೇಕಾಗುತ್ತೆ. ಇವತ್ತು ಅವ್ರಿಗೆ ನಷ್ಟ ಆಗಿದೆ. ಆ ನಷ್ಟ ನಾವೇ ಸರ್ಕಾರನೇ ಎಲ್ಲ ಭರಿಸುತ್ತೆ ಅನ್ನೋದಕ್ಕಿಂತ ಅವರಿಗೆ ಬೇರೆ ಯಾರಿಗಾದ್ರೂ ವ್ಯಾಪಾರ ಮಾಡಿದರೆ ವ್ಯಾಪಾರವನ್ನು ನೋಡ್ಕೊಂಡಿರೋನು ಇವಾಗ ಅವರೇ ಲಾಭ ಬರುತ್ತೆ ಮಾರೋಣ ಅಂತ ಅವರೇ ಜೋಪಾನ ಮಾಡಿದ್ರಿಂದ ಅವ್ರಿಗೆ ಆ ನೋವಿದೆ. ಲಾಭನೂ ಬರಲ್ಲ, ಬೆಳೆ ಎಲ್ಲ ಇಷ್ಟು ಬೇಗ ನಷ್ಟ ಆಗಿರೋದು ನೋಡಿ ತುಂಬಾ ಕಷ್ಟ ಆಗಿರುತ್ತೆ ಅವ್ರ ಎಲ್ಲ ರೈತರಿಗೂ. ಒಬ್ಬ ರೈತರನ್ನ ನಾವು ನೋಡಿದೀವಿ ಒಬ್ಬರನ್ನ ಬಿಟ್ಟಿದೀವಿ ಅನ್ನೋ ಪ್ರಶ್ನೆನೇ ಬರಲ್ಲ. ಇಡೀ KGF ಕ್ಷೇತ್ರದಲ್ಲಿ ಎಷ್ಟು ಜನ ಮಾವು ಬೆಳೆಗಾರರಿದ್ದಾರೆ, ಆ ಇಡೀ ರೈತರದ್ದು ತೋಟಗಾರಿಕೆ ಇಲಾಖೆ ಎಲ್ಲ ಸಿಬ್ಬಂದಿ ಪ್ರತಿ ರೈತರ ಹತ್ರ ಹೋಗಿ ಮಾಹಿತಿ ತಗೋಬೇಕು. ಕ್ರಾಪ್ ಇನ್ಶೂರೆನ್ಸ್ ಇರೋರ್ದು ಮಾಹಿತಿ ಕೊಡಲಿ. ಕ್ರಾಪ್ ಇನ್ಶೂರೆನ್ಸ್ ಇಲ್ಲದೆ ಇರೋವಂಥ ಎಲ್ಲ ರೈತರಿಗೂ ಸರ್ಕಾರದ ನಿಯಮಗಳು NDRF ಅಲ್ಲಿ ಏಡ್ ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅವ್ರ ಬೆಳೆ ಎಷ್ಟು ನಷ್ಟ ಆಗಿದೆ, ಎಷ್ಟು ಎಕರೆಯಲ್ಲಿ ಅವ್ರ ಬೆಳೆ ಹಾಕಿದ್ದಾರೆ, ಲಾಸ್ ಆಗಿದೆ, ಎಲ್ಲ ಮಾಹಿತಿ ತಗೊಂಡು ಸರ್ಕಾರಕ್ಕೂ ರಿಪೋರ್ಟ್ ಕೊಡ್ತೀವಿ ನಾವು. DC ಹಂತದಲ್ಲಿ ಏನು ಪರಿಹಾರ ಇದೆ ಅದನ್ನು ಕೊಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಹೆಚ್ಚಿನ ಮಾಹಿತಿ ಕೊಡ್ಬೇಕು ಮೇಡಮ್. ಯಾಕೆಂದ್ರೆ ಇದು ವರ್ಷದ ಬೆಳೆ, ಅದಕ್ಕೆ ವರ್ಷಕ್ಕೊಂದಿನ ವರ್ಷ ಪರಿಶ್ರಮ. ರೈತ ಒಂದು ವರ್ಷ ಬಿಸಿಲು ಗಾಳಿ ಮಳೆ ಎಲ್ಲ ಗಿಡಗಳನ್ನ ಕಾಪಾಡ್ಕೊಂಡಿರ್ತಾನೆ. ಇವತ್ತು ಒಂದಿನ ಮಳೆ ಬಂದು ಒಂದೇ ಒಂದು ಮಳೆಗೆ ಅವನ ಅನ್ಯಾಯ ಆದ್ರೆ ಅವ್ನ ಗಿಡದಲ್ಲಿರೋ ಎಲ್ಲ ಮಾವಿನಕಾಯಿ ನೆಲ ಕಚ್ಚಿದ್ರೆ ಅವನು ಎಷ್ಟು ಕುಸಿದೋಗ್ತಾನೆ, ಅವನಿಗೆಷ್ಟು ನೋವಾಗುತ್ತೆ. ಇಲಾಖೆಯವರು ಎಜುಕೇಟ್ ಮಾಡಬೇಕು. ಅಧಿಕಾರಿ ವರ್ಗ ಏನು ಮುನ್ನೆಚ್ಚರಿಕೆ ಕ್ರಮ ಏನು ತಗೊಂಡಿದ್ದೀರಾ ಅಂದಾಗ ದೂರದೃಷ್ಟಿ ಇರಬೇಕಾಗತ್ತೆ. ಇದೆಲ್ಲ ರೈತ ನೆಲ ಕಚ್ಚಬಾರ್ದು, ಅವನನ್ನು ನಾವು ಶಕ್ತಿ ತುಂಬುವಂಥ ಕೆಲಸ ಮಾಡುವಂಥ ಪ್ರಯತ್ನ ಮಾಡಬೇಕು. ಅವನ ಕಷ್ಟ ಬಿದ್ದಿರೋದಕ್ಕೆ ಈ ತೋಟ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಲಾಭ ಬರೋವಂಥ ಸಂದರ್ಭದಲ್ಲಿ ಅವನಿಗೆ ಅನ್ಯಾಯ ಆಗಿದೆ. ಏನು ಲಾಭ ನೋಡಬೇಕು, ಪ್ರತಿ ವರ್ಷಕ್ಕೆ ಒಂದು ಬೆಳೆ ಇದು. ಇನ್ನು ಲಾಭ ಬರುವಂತ ಇದು ಒಂದು 15-20 ದಿನದಲ್ಲಿ ಅವ್ನ ಲಾಭ ನೋಡ್ಬೇಕಾಯ್ತು. ಈ ದಿನ ಅವ್ನ ಕಷ್ಟ ಅನುಭವಿಸುವಂತ ಪರಿಸ್ಥಿತಿ ಬಂತು. ಒಂದು ಮಳೆ ಒಂದು ಗಾಳಿ ಮಳೆಗೆ ಅವನ ಅನ್ಯಾಯ ಆಗೋಗ್ನಲ್ಲ. ಅವ್ರ ರಕ್ಷಣೆಗೆ ಇಲಾಖೆಯವರು ಜವಾಬ್ದಾರಿ ತಗೊಂಡು ಅವ್ರನ್ನ ರಕ್ಷಣೆಗೆ ನಿಲ್ಲುವಂಥದ್ದು, ಪರಿಹಾರದ ಮಾಹಿತಿ ಕೊಡುವಂಥದ್ದು, ಇನ್ನೂ ಹೆಚ್ಚಿಗೆ ನಾವು ಸರ್ಕಾರದ ಹಂತದಲ್ಲೂ ಕೂಡ ಯಾವ ರೀತಿ ದೂರದೃಷ್ಟಿ ಇಟ್ಕೊಂಡು ರೈತರ ರಕ್ಷಣೆಗೆ ನಿಲ್ಲುವಂಥ ಖಂಡಿತ ಪ್ರಯತ್ನ ಮಾಡ್ತೀವಿ. ಧೈರ್ಯ ಗೆಡಬಾರ್ದು, ರೈತರು ಧೃತಿಗೆಡಬಾರ್ದು. ಸರ್ಕಾರ ಅವ್ರ ಜೊತೆ ಇರುತ್ತೆ, ಸ್ಪಂದಿಸ್ತೀವಿ ಅಂತ ಹೇಳ್ತೀವಿ. ಇನ್ಶೂರೆನ್ಸ್ ಜಾಸ್ತಿ ಕಟ್ತಾ ಇದ್ರಿ ಮೊದಲು, 3-4 ವರ್ಷದಿಂದ ಎಲ್ಲ ಬೆಳೆ ಇದೆಲ್ಲ ಮುದ್ದೆಲ್ಲ ಒಗ್ಸಿದ್ದೀವಿ. ನಾವೇ ಇದೆಲ್ಲ ಮಾಡಿದ್ವಿ. ಏನೋ ಮಳೆ ಬಿತ್ತು, ನೀವು ಗೌರ್ಮೆಂಟ್ನಿಂದ ಏನೋ ಸಹಾಯ ಮಾಡಿಸ್ಬೇಕು ಅಂದು ನಾವು ಮನವಿ ಮಾಡ್ತೀವಿ. ಎಲ್ಲ ಕಷ್ಟ ಸುಖ ಅನುಭವ ಆಗಿರೋರು ಏನು ಇವತ್ತಿನ ದಿವಸ ನಮ್ಮ ನಿನ್ನೆ ಬಿದ್ದಂತಹ ಅಕಾಲಿಕ ಮಳೆಗೆ ತುಂಬ ನಮ್ಮ ರೈತರು ಕಂಗಾಲಾಗಿದ್ದಾರೆ. ಸರಿಸುಮಾರು ಅಂದರೆ ಕೂಡ ಈ ಸುತ್ತಮುತ್ತಲ ಒಂದು 10 ಕಿಲೋಮೀಟರ್ ಊರುಗಳಲ್ಲಿ ಕೂಡ ಏನು ನಮಗೆ ಅಲಿಕಲ್ಲು ಮತ್ತು ಗಾಳಿ ಮಳೆಯಿಂದಾಗಿ ಕೂಡ ಸುಮಾರು ಒಂದು 600-700 ಹೆಕ್ಟೇರಷ್ಟು ನಮ್ಮ ಬೆಳೆ ನಾಶವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ನೋಡಿ, ನಮ್ಮ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಸರಿಸುಮಾರು ಜನವರಿಯಿಂದ ಹಿಡಿದು ಕೂಡ ಇದುವರೆಗೂ ಕೂಡ 4-5 ಬಾರಿ ಔಷಧಿ ಸಿಂಪಡಣೆ ಮಾಡಿದ್ದಾರೆ. 1 ಎಕರೆಗೆ ಕನಿಷ್ಠ ಅಂದರೆ ಕೂಡ 1 ಬಾರಿ ಸಿಂಪಡಣೆ ಮಾಡೋದಕ್ಕೆ 5,000-10,000 ಆಗುತ್ತೆ. ಅದಕ್ಕೆ 30,000 ರೂಪಾಯಿ ಔಷಧಿ ಉಳಿಸಿದ್ದಾರೆ. ಅದ್ರ ಜೊತೆಗೆ ಏನು ನಿರ್ವಹಣೆ ಅಂತೇಳಿ ಈ ವರ್ಷ ಮಳೆ ತುಂಬ ಕೊರತೆ ಇತ್ತು. ಬಂದಿರೋದು ನೆನ್ನೆ ಮಳೆ ಬಂದಿದ್ದು, ಅದಕ್ಕೆ ಮುಂಚೆ 6 ತಿಂಗಳಿಂದ ಮೇಲೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಟ್ಯಾಂಕರ್ಗೆ ಸುಮಾರು 700-800 ರೂಪಾಯಿ ಅಷ್ಟು ದುಡ್ಡು ಕೊಟ್ಟು ಇವತ್ತು ನಮ್ಮ
ಏನು ಗಿಡ ಇದೆ ಇದನ್ನು ನಾವು ನಾಶ ಮಾಡಬಾರ್ದು ಅಂತೇಳಿ ಇವತ್ತು ತುಂಬ ಕಷ್ಟದಲ್ಲಿ ಬಂದು ನಾವು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ರೆ ಅಂತಹ ರೈತರಿಗೆ ಇವತ್ತು ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ನಿಜವಾಗ್ಲೂ ಕಣ್ಣಲ್ಲಿ ರಕ್ತ ಬಂದಾಗ್ತಾ ಇದೆ ಇವತ್ತು. ಆದ ಕಾರಣಕ್ಕೋಸ್ಕರ ನಾವು ನಮ್ಮ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಮಾಹಿತಿ ತಿಳಿಸಿದ್ವಿ. ಅವರು ಕೂಡ ಇವತ್ತು ನಮ್ಮ ಸ್ಥಳಕ್ಕೆ ಬಂದು ಏನು ನಮ್ಮ ರೈತರ ಏನು ಕಣ್ಣೀರಿದೆ ಅದನ್ನು ನಾವು ಜೊತೆ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಮತ್ತೆ ನಮ್ಮ ಶಾಸಕರು ಎಲ್ಲರಿಗೂ ಕೂಡ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀವಿ. ನೋಡಿ ಮೇಡಮ್, ಎಲ್ಲರಿಗೂ ಕೂಡ ಒಂದು ಮನವಿ ಏನಂದರೆ, ನಿಜವಾಗ್ಲೂ ಮುಂಚೆ ಬಂದುಬಿಟ್ಟು ನಮ್ಮ ರೈತರು ಬಂದುಬಿಟ್ಟು ಮಾವು ತೋಟ ಅಂದರೆ ಈ ಕಡೆ ಬರ್ತಾ ಇರಲಿಲ್ಲ. ಆದರೆ ಇವಾಗ ನಮ್ಮ ಜೀವನ ಅಂತ ಏನು ಹೇಳ್ತೀರಾ, ಎಲ್ಲನೂ ಏನು ನಮ್ಮ ಶೈಕ್ಷಣಿಕ ಆಗಿರ್ಬೋದು ಮತ್ತು ಆರ್ಥಿಕ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಮೂಲ ಬಂದುಬಿಟ್ಟು ನಮ್ಮ ಮಾವು ಆಗ್ತಾ ಇದೆ. ಆದ ಕಾರಣ ಯಾರು ಕೂಡ ಅಷ್ಟೇ ಇದಲ್ಲಿ ಮಾತ್ರ ರಾಜಿ ಆಗಬಾರ್ದು. ದಯವಿಟ್ಟು ರೈತರ ಏನು ನಮ್ಮ ನೋವಿದೆ ಅದನ್ನು ಶೀಘ್ರವಾಗಿ ಪರಿಹಾರ ಮಾಡಬೇಕು. ಮತ್ತು ಕನಿಷ್ಠ ಅಂದರೆ ಕೂಡ ಒಂದು ಎಕರೆಗೆ 40,000ದಿಂದ 50,000 ರೂಪಾಯಿ ಕೊಡಬೇಕಂತೇಳಿ ನಾನು ನಮ್ಮ ರೈತರ ಪರವಾಗಿ ನಮ್ಮ KGF ತಾಲೂಕು ಮಾವು ಬೆಳೆಗಾರರ ಪರವಾಗಿ ಕೂಡ ಇವತ್ತಿನ ದಿವಸ ನಾನು ಆಗ್ರಹ ಮಾಡ್ತಾ ಇದ್ವಿ. ದಯವಿಟ್ಟು ಇದ್ರ ಬಗ್ಗೆ ಮಾತ್ರ ಯಾರು ಕೂಡ ರಾಜಿ ಆಗಬಾರ್ದು. ಅದಕ್ಕೋಸ್ಕರ ಇವರೇ ಅಧ್ಯಕ್ಷರು ಮಾಡ್ಕೊಂಡಿದ್ದಾರೆ. ಮಾವು ಬೆಳೆಗಾರರ ರೈತರ ಸಂಘ ಅಂತಿದೆ, ಮಾವು ಬೆಳೆಯುವಂಥ ರೈತರ ಸಂಘ ಇದೆ. ಆ ಸಂಘದ ಅಧ್ಯಕ್ಷರು ಮತ್ತು ರೈತರ ಈ ಸಮಸ್ಯೆಗಳ ಬಗ್ಗೆ ಇಡೀ ಒಂದು ಕ್ಷೇತ್ರ ಅಲ್ಲ, ಇಡೀ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರನ್ನ ಅವರು ನನ್ನನ್ನು ಫೋನಲ್ಲಿ ಬೆಳಗ್ಗೆ ಸಂಪರ್ಕ ಮಾಡಿ ಏನೇನು ಸಮಸ್ಯೆಗಳಿದ್ದಾವೆ, ಹಿಂದೆ ಪರಿಹಾರದ ಸಂದರ್ಭದಲ್ಲೂ ಕೂಡ ಮಾವು ಬೆಳೆದಾಗ ಬೆಳೆ ಸಿಗದೇ ಇದ್ದಾಗ, ಅದಕ್ಕೆ ಒಳ್ಳೆ ಬೆಲೆ ಸಿಗದೇ ಇದ್ದಾಗ ಅವತ್ತು ಮಾತಾಡಿದಾಗೂ ಕೂಡ ಈ ರೈತರಿಗೆ, ಮಾವು ಬೆಳೆಯುವಂಥ ರೈತರಿಗೆ ಏನೇನು ಸಂಕಷ್ಟಗಳಿದ್ದಾವೆ, ಅದಕ್ಕೆ ಪರಿಹಾರ ಏನಾಗಬೇಕು, ಸರ್ಕಾರದ ಸಹಕಾರ ಏನಿರಬೇಕು, ಅದು ವರ್ಷದಲ್ಲಿ ಒಂದು ಬೆಳೆ ಆಗಿರೋದ್ರಿಂದ ರೈತರು ಏನೆಲ್ಲ ಪರಿಶ್ರಮ ಇರುತ್ತೆ ಅದರಿಂದ ಅವ್ರ ಕಷ್ಟ ಏನಿರುತ್ತೆ ಅನ್ನೋವಂಥ ವಿಚಾರವಾಗಿ ಇಡೀ ಪ್ರತಿಯೊಬ್ಬ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವಂಥ ಪ್ರಯತ್ನ ಮಾಡೋಣ ಅನ್ನುವಂಥದ್ದನ್ನು ಭರವಸೆ ಕೊಡ್ತೀವಿ. ಮತ್ತು ಕಳೆದ ವರ್ಷ ನೋಡಿಬಿಟ್ಟು ಸರಿಸುಮಾರು ಅಂದರೆ ಕೂಡ 2 ರೂಪಾಯಿ 3 ರೂಪಾಯಿ ಕೂಡ ಇತ್ತೋರಿಲ್ಲ. ಅದಕ್ಕೋಸ್ಕರ ತುಂಬ ಸಂಕಷ್ಟದಲ್ಲಿದ್ದರು. ಆದ ಕಾರಣಕ್ಕಾಗಿ ಏನು ನಮ್ಮ ಮೇಡಮ್ ಅವರೇ ಮಾಹಿತಿ ಹೇಳಿದ್ರು, ಹಾರ್ಟಿಕಲ್ಚರ್ ಆಫೀಸರ್ ಅವರು, ಅದು ಬಂದುಬಿಟ್ಟು ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಇದೆ. ಅಂದರೆ ಅವರಲ್ಲಿ ಸ್ವಲ್ಪ ಏನು ಉತ್ತೇಜನ ಮಾಡೋದಕ್ಕೆ ಅವಶ್ಯಕ ಇದೆ ಅಂಥವ್ರು ಮಾತ್ರ ಮಾಡಿದ್ದಾರೆ. ಸರಿಸುಮಾರು ಇದಕ್ಕೆ ಸುಮಾರು ರೈತರಿಗೆ ನಿಜವಾಗ್ಲೂ 1,000 ರೂಪಾಯಿ ಕಟ್ಟೋದು ಕೂಡ ಅವ್ರ ಹತ್ರ ಇರೋಲ್ಲ. ಅದನ್ನು 4,000 ರೂಪಾಯಿ ಕಟ್ಟಬೇಕು. ಅದಕ್ಕೋಸ್ಕರ ಅವರು ಆರ್ಥಿಕವಾಗಿ ನಿಜವಾಗ್ಲೂ ಕೂಡ ತುಂಬ ಕಷ್ಟದಲ್ಲಿದ್ದಾರೆ. ಆದ ಕಾರಣಕ್ಕೋಸ್ಕರ ವಿಮಾ ಕಂಪ್ನಿಯವರು ಕಟ್ಟೋದಕ್ಕೆ ಕೂಡ ಅವ್ರ ಹತ್ರ ದುಡ್ಡಿಲ್ಲ. ಆದ ಕಾರಣಕ್ಕೋಸ್ಕರ ಇವತ್ತು ಸ್ವಲ್ಪ ಜನ ಹಿಂದೆ ಹಾಕಿದ್ದಾರೆ. ಅದಕ್ಕೂ ಕೂಡ ನಮ್ಮ ಇಲಾಖೆಯವರು ಏನೋ ಒಂದು ಸಹಾಯ ಮಾಡಿದರೆ ನಮ್ಮ ರೈತರು 100% ಮಾಡ್ತಾರೆ. ಅಂದರೆ ಏನು ಇವಾಗ ನಮ್ಮ ರೈತರು ಯಾರು ನಮ್ಮಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸಬಲರಾಗಿದ್ದರೆ ಅವರೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಏನು ಈ ವರ್ಷ 120 ಜನ ಇದ್ದಾರೆ, ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಸುಮಾರು 500 ಜನ ಮಾಡ್ತೀವಿ ಅಂತೇಳಿ ನಾನು ಇವತ್ತು ದಿವಸ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾರೇ ಆಗಿರಲಿನೋ ತೋಟಗಾರಿಕೆ ಆಗಿರ್ಬೋದು ಎಲ್ಲರೂ ಕೂಡ ರೈತರಿಗೆ ಸ್ವಲ್ಪ ಸಹಾಯ ಮಾಡಿದರೆ ಇನ್ಶೂರೆನ್ಸ್ ಕೂಡ ಕಟ್ಟೋದಕ್ಕೆ ಮುಂದೆ ಬರ್ತೀವಿ. ಮತ್ತು ಎಲ್ಲದಕ್ಕೂ ಕೂಡ ಏನು ನಮ್ಮ ರೈತರು ಸಂಕಷ್ಟ ಇದ್ದಾರೆ, ಸಂಕಷ್ಟ ಬರೋಕ್ಕೆ ಮುಂಚೆ ಕೂಡ ಏನೋ ನಮ್ಮ ರೈತರಿಗೆ ಒಂದು ಸಹಾಯ ಮಾಡಬೇಕಂತೇಳಿ ಎಲ್ಲರ ಪರವಾಗಿ ಕೂಡ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ. ಈ ಎಲ್ಲ ಅಂಶಗಳ ಜೊತೆಗೆ ಒಂದು ಮುಖ್ಯವಾದ ಅಂಶ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈಗೆಲ್ಲ ಸಮ್ಮರ್ ಕ್ರಾಪ್ ಸರ್ವೆ ಅಂತ ಮಾಡ್ತಾ ಇದ್ದಾರೆ. ಇವಾಗ ನಾವು NDRFನಲ್ಲಾಗಲಿ ಕ್ರಾಪ್ ಇನ್ಶೂರೆನ್ಸ್ನಲ್ಲಾಗಲಿ ನಾವು ಕ್ಲೈಮ್ ಮಾಡಬೇಕು ಅಂತಂದರೆ ಆ ಕ್ರಾಪ್ ಸರ್ವೆನಲ್ಲಿ ಆ ಒಂದು ಫಾರ್ಮರ್ದು ಎಂಟ್ರಿ ಆಗಿರಬೇಕು. ಈಗ PRs ಅಂತ ನೇಮಕ ಮಾಡಿದ್ದಾರೆ, ಆಲ್ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆಗೂ. ಯಾವುದಾದ್ರೂ ಅದು ಒಂದು ಕೆಲಸ ಆಗ್ತದೆ. ಈಗೇನು ಗೊತ್ತಾ, ಕ್ರಾಪ್ ಸರ್ವೆ ಮಾಡ್ತಾರಲ್ವಾ, ಇವಾಗ ಎಕ್ಸಾಂಪಲ್ಗೆ ನಮ್ಮ ಮಾವು ಇರುತ್ತೆ, ಅದ್ರಲ್ಲಿ ಏನಾದರೂ ಉಪಕಸಬಾಗಿ ಬಂದ್ಬಿಟ್ಟು ಏನು ನಮ್ಮ ಹುರ್ಲಿಕಾಯಿ ಆಗಿರ್ಬೋದು ಮತ್ತೆ ಏನಾದರೂ ಮಾಡಿದ್ರೆ ಅದನ್ನು ಹುರ್ಲಿಕಾಯಿ ಅಂತ ಆಗ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಏನೋ ಒಂದು ಮಾವು ಇನ್ಶೂರೆನ್ಸ್ ಆಗಿರ್ಬೋದು ಮತ್ತೆ PDP ಸ್ಕೀಮಲ್ಲಿ ಇನ್ಶೂರೆನ್ಸ್ ಯಾವುದಾದ್ರು ರೀತಿಯಾಗಿ ಒಂದು ಹಣಕಾಸು ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ರೆ ಅವಾಗ ಪಾಣಿಯಲ್ಲಿ ತೋರಿಸಲ್ಲ. ಪಾಪ ಅವ್ರದ್ದು ಇರುತ್ತೆ, ಎಲಿಜಿಬಿಲಿಟಿ ಇರುತ್ತೆ, ಏನಂತ ಮಾವು ಇರುತ್ತೆ, ಆದ್ರೂ ಕೂಡ ಡಾಕ್ಯುಮೆಂಟ್ ಅಲ್ಲಿ ಇರಲ್ಲ. ಅದನ್ನ ದಯವಿಟ್ಟು ಅದನ್ನ ಸಂಬಂಧಪಟ್ಟಂತ ಯಾರಿದ್ದಾರೋ ಅದನ್ನ ಮಾಡಲೇಬೇಕು. ಇವಾಗ ಅದೇ ನಮ್ಮ ರೈತರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರೋದು. ಸುಮಾರು ಜನ ಮಾವು ಇದೆ ಆದ್ರೂ ಕೂಡ ಅದರ ಹುರುಳಿ ತೋರಿಸ್ತಾ ಇದೆ. ಅದನ್ನ ಮಾತ್ರ ನಾವು ಮಾಡಲೇಬೇಕು ಇಮಿಡಿಯೇಟ್. ತೋಟಗಾರಿಕೆ ಇಲಾಖೆ ಆಫೀಸರ್ಸ್ ಯಾರು ಸಾವೇ ಇದೆ ಮತ್ತೆ ಇದು ಅದು ಮಾಡ್ತಾ ಇದ್ರೆ ಅದಕ್ಕೋಸ್ಕರ ಮಾಡಲೇಬೇಕು. ಬನ್ನಿ ಇಲ್ಲಿ ಒಂದು ನಿಮಿಷ. ಕ್ರಾಪ್ ಸರ್ವೆ ಮಾತ್ರ ತುಂಬಾ ಇಶ್ಯೂಸ್ ಇದೆ. ಇವಾಗ 2,400 ಹೆಕ್ಟೇರ್ ಹೇಳಿದ್ರೆ ಮೇಡಮ್, ಈಗ 3,000 ಹೆಕ್ಟೇರ್ ಮೇಲೆ ಅಷ್ಟೇ ನಮ್ಮಲ್ಲಿ ಡೇಟಾ ಪ್ರಕಾರ 2,400 ಹೆಕ್ಟೇರ್ಸ್ ಅಂತ ಇದಾರಲ್ವಾ, ನಮ್ಮ ಮಾಹಿತಿ ಪ್ರಕಾರ 3,000 ಹೆಕ್ಟೇರ್ ಅಂತ ಜಾಸ್ತಿ ಇದೆ. ಮಾಹಿತಿ ಕೊಡ್ಲಿ ಅದಕ್ಕೆ ಸಂಬಂಧ ಮಾಡ್ತಾರೆ ಮೇಡಮ್. ಇಂತಿಂತ ವಿಲೇಜಸ್ ಅಂತ ಅಗ್ರಿಕಲ್ಚರ್ ಅವರು ಇಬ್ಬರು ಸೇರಿ ಮಾಡಬೇಕು ಸರ್ವೆ. ಅವರೊಂದು ಇವರೊಂದು ಕೊಟ್ಬಿಟ್ರೆ ಈಗ ಅಗ್ರಿಕಲ್ಚರ್ನವ್ರು ಹಾಕ್ತಾರೆ, ಸಿರಿಕಲ್ಚರ್ ಹಾಕ್ತಾರೆ, ರೆವಿನ್ಯೂನವ್ರು BS ಹಾಕ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಹಾಕ್ತಾರೆ. ಅಲ್ಲಿರೋರು ಯಾವ್ದು ಅಂತ ಹೇಳೋದು ಇಲ್ಲೇ ಇದೆ ಮೇಡಮ್. ಮಲ್ಟಿಪಲ್ ಅಗ್ರಿಕಲ್ಚರ್ ಮಾಡ್ತಾರಲ್ಲ, ಅವಾಗ ಅಗ್ರಿಕಲ್ಚರ್ ಅವರು ಬರೀತಾರೆ, ನೀವು ಏನಾಗುತ್ತೆ ಅಲ್ಲಿ ಬಂದ್ಬಿಟ್ಟು ಪ್ರೈಮರಿ ಕ್ರಾಪ್ ಮ್ಯಾಂಗೋ ಅಂತಿದ್ರೆ ಅದನ್ನ ಹಾಕ್ಬೇಕು. ಅದ್ ಬಿಟ್ಬಿಟ್ಟು ಸೆಕೆಂಡರಿ ಕ್ರಾಪ್ ಇರುತ್ತಲ್ವಾ ಅದನ್ನ ಹಾಕ್ಬಿಡ್ತಾರೆ. ಇನ್ನೊಂದೇನಂದ್ರೆ ಈ P ನಂಬರ್ ಬಂದ್ಬಿಟ್ಟು ಅದ್ರಲ್ಲಿ GPS ತೋರಿಸ್ತಾರಲ್ಲ, ಎಲ್ಲೋ ಒಂದ್ ಕಡೆ ಬರ್ತಾರೆ ಕೂತ್ಕೊಳ್ತಾರೆ, ಏನೋ ಅವ್ರ ಅಂದಾಜು ಏನ್ ಬಂದು ಅದನ್ನ ಹಾಕೊಂಡು చేసి పెడితే
ಎರಡು ಕೋಲು ಈ ಕಡೆ ಒಂದು ಈ ಕಡೆ ಒಂದು ಎರಡು ಕೋಲ್ ಕೊಟ್ಬಿಟ್ಟು ಸಪೋರ್ಟ್ಗೆ ನಿಲ್ಲಿಸಿ ಸ್ಟೇಕಿಂಗ್ ಕೊಡಿ. ಇಲ್ಲ ಅಂತ ಇದೆ ಇರೋ ಗಿಡಗಳನ್ನ ನೀವು ಉಳಿಸ್ಕೋಬೇಕು. ಈಗ ಈ ದೊಡ್ಡದಿರೋ ಕಟ್ ಮಾಡಿ ತೆಗ್ದಾಕ್ರಿ ರಟೂನ್ ಕ್ರಾಪ್ ಬರ್ತಾ ಇದೆ ನೋಡಿ, ಕೆಳಗಡೆ ಮೋಸ್ ಬರ್ತಾ ಇದೆ, ಅದು ಬರುತ್ತೆ. ಇದು ಮಾತ್ರ ತೆಗೆದು ಬಿಸಾಕಿ, ಸೈಡಲ್ಲಿ ಇರೋದು ಬರುತ್ತೆ. ಮತ್ತೆ ಇರೋದು ನಿಂತಿರೋ ಗಿಡಗಳಿಗೆ ಹಿಂಗೆ ಎರಡು ಕಡೆ ಈ ತರ ಸ್ಟೇಕಿಂಗ್ ಕೊಡಿ, ಆ ಕಡೆ ಒಂದು ಈ ಕಡೆ ಒಂದು. ಸೊ ಯಾವ ಕಡೆಯಿಂದ ಗಾಳಿ ಬಂದ್ರೂ ಅದು ಬೀಳಬಾರ್ದು ಗಿಡ. ಆ ಥರ ನೀವು ಸ್ಟೇಕಿಂಗ್ ಕೊಟ್ಬಿಟ್ಟು ನೇರವಾಗಿ ಬೀಳೋಂಗೆ ಮಾಡ್ಕೊಳ್ಳಿ. ಸೊ ಇರೋ గిడಗಳನ್ನ ನೀವು ಪ್ರೊಟೆಕ್ಟ್ రక్షణ ಮಾಡ್ಕೋಬಹುದು. బ్యాంక్ పాస్బుక్ వాళ్ళు ఇక్కడికే వస్తారు. ఆ ఆఫీసర్స్ మీరు ఏడు ఉండారో ఆడికే వస్తారు. వాళ్ళు అడిగే డీటెయిల్స్ ఇవ్వండి, డాక్యుమెంట్స్ ఇవ్వండి సార్. ఎంత దీంట్లో ఇప్పుడు ఎన్ని మీకు మాన్లు పొడిండాయి, వాలిండాయి, నష్టమైంది, అవి రాసుకుంటారు. అవి కట్ చేయండి వాళ్ళు చెప్పే మాదిరి. వేరే యావి ఉన్నాయి దానికి సపోర్ట్ ఇవ్వండి. ಈ ಪೊದ್ದು ರೇಪುಂಟೆ ಅట్లా ಮತ್ತೆ ಇದನ್ನ ನೀವು ನಿಧಾನ ಮಾಡಬೇಡಿ. ಈಗ ಯಾಕಂದ್ರೆ ಬೆಲೆ ತುಂಬಾ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ಬಂದ್ಬಿಟ್ಟಿದೆ. ಮತ್ತೆ ಗಾಳಿ ಬಂದ್ರೆ ಮತ್ತೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ರೈತರ ಹತ್ರ ಬರ್ಬೇಕು, ಅವ್ರು ನಿನ್ನ ಓಡಾಡಿಸ್ಬೇಡಿ. ಅವ್ರಿಗೆ ಈಗ ಆಗಿರೋ ನಷ್ಟ ನೋವು ಸಾಕು. ನೀವೇ ಬಂದು ಫೀಲ್ಡ್ ವಿಸಿಟ್ ಮಾಡಿ, ಪರವಾಗಿಲ್ಲ ಮೇಡಮ್, ಇವೇ ಇದಾರಲ್ವಾ ಅವ್ರದೇ ಜಾಸ್ತಿ. ನೀವು ವಿಸಿಟ್ ಮಾಡಿ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ತಗೊಂಡು ಅವ್ರಿಗೆ ಏನ್ ದಾರಿ ಇದೆ ಸಮಾಧಾನವಾಗಿ ತಾಳ್ಮೆಯಿಂದ ಅವ್ರಿಗೆ ಪರಿಹಾರನೂ ಹೇಳ್ಬೇಕು, ದಾರಿನೂ ಹೇಳ್ಬೇಕು. ಸ್ವಲ್ಪ ತಾಳ್ಮೆಯಿಂದ. ಇವಾಗ ಅವ್ರು ನೋವಲ್ಲಿರ್ತಾರೆ, ಈ ಕಷ್ಟದಲ್ಲಿರ್ತಾರೆ. ಧೈರ್ಯ ತುಂಬದೆ ಹೋದ್ರೆ ಮತ್ತೆ ಮನ್ಸಿಂದ ಅವರು ಮತ್ತೆ ಅದನ್ನ ಇಲ್ಲ ಹೀಗ್ ಮಾಡೋಣ, ಈ ದಾರಿ ಇದೆ ಅಂತ ಅವ್ರಿಗೆ ಮನವರಿಕೆ ಆಗ್ಬೇಕು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ ಮೇಡಮ್, ಅವ್ರದೇ ಮೇಡಮ್ ಇರೋದು. ನಿಮ್ಮನ್ನು ರೈತರನ್ನೆಲ್ಲರೂ ಒಂದ್ ಹತ್ರ ಕರೆಸಿ ನಿಮ್ ಮುಂದೆ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಇವರು ತೋಟಗಾರಿಕೆ ಇಲಾಖೆಯವರಿಗೂ ಕೂಡ ಸರಿಯಾಗಿ ಮಾಹಿತಿ ಕೊಡ್ತೀನಿ. ನಿಮ್ಮನ್ನ ಓಡಾಡಿಸಬಾರ್ದು. ನಿಮ್ಗೆ ಏನ್ ಮಾಹಿತಿ ತಿಳಿದಿದೆ, ಅವ್ರು ಯಾರಾದ್ರೂ ಬಂದಿದ್ದಾರೆ ಬೆಳಗ್ಗೆ ಮಾಹಿತಿ ಅವ್ರಿಗೆ ಗೊತ್ತಿದೆ. ಇವ್ರು ಮಾತ್ರ ವಿಸಿಟ್ ಮಾಡಿಯಪ್ಪ, ಅಲ್ಲಿ ವಿಸಿಟ್ ಮಾಡಿ ಅವ್ರ ಜೊತೆ ಹಂಗೆ మీరు వైరండి. ಒಂದ್ ನಿಮಿಷ ವಿಸಿಟ್ ನಮಗೆ చూపించు నాకు. ಗಾಳಿ ಒಂದ್ ಕಡೆ ಬಂದ್ರೆ ಮರ ಒಂದ್ ಕಡೆ ಬರುತ್ತೆ. ಗಾಳಿ ಹೆಂಗ್ ಬರುತ್ತೆ ಅಂದ್ರೆ ನಾಲ್ಕು ಕಡೆನೂ ಸುತ್ತ ಬಿಡುತ್ತೆ. ಸುದ್ದಾಗ ಏನಾಗುತ್ತೆ ಅಂದ್ರೆ ನಾವು ಬುಟ್ಟ ಕದ್ದಿದ್ರು ಕೂಡ ಅದು ನೋಡಿ. ಅಟ್ಲೀಸ್ಟ್ ಆ ತೊಂದರೆ ಆದ್ರೂ ಕಡಿಮೆ ಆಗಿದೆ. ಮಾತಾಡ್ತಾನೆ ನೋಡಿ, ಮಾತಾಡ್ತಾನೆ. 3 ಎಕರೆ ಇದೆ ಮೇಡಮ್, 3000 ಗಿಡ ನಾಟಿರೋದು. ಆಲ್ಮೋಸ್ಟ್ 3000 ಗಿಡ ಆಲ್ಮೋಸ್ಟ್ ಎಲ್ಲ ಅರ್ಧ ಜಮೀನ್ ಲೆವೆಲ್ ಮಾಡಿ ಎಲ್ಲ ಮಾಡಿ ಫಸ್ಟ್ ಬೆಳೆ ಜಮೀನ್ ಲೆವೆಲ್ ಮಾಡಿ ಎಲ್ಲ ಕೊಂಡು ಎಲ್ಲ ಇದೆ ಮೇಡಮ್. ಏನ್ ಹೆಸರಪ್ಪ? ಶಾಂತಮ್ಮ ನಮ್ಮ ತಾಯಿ. ನಮ್ಮ ಮಗ ಆಕ್ಸಿಡೆಂಟ್ ಅನ್ಸುತ್ತೆ ಅನ್ನಕ್ಕೆ ಮುಂಚೆ ಗೌರ್ಮೆಂಟ್ ಇದು ತುಂಬಾ ಹೈಟ್ ಇರೋದು. ಬೆಳೆ ಚೆನ್ನಾಗಿ ಮಾಡಿದ್ರು ಮೇಡಮ್. ಬೆಳೆ ಚೆನ್ನಾಗಿದೆ. ನಾಳೆ ಸಪೋರ್ಟ್ ಕೊಡೋಣ ಒಮ್ಮೆ ಬಂದಿಲ್ಲ ತೋಟಗಿದ್ರೆ 10 ಲಕ್ಷ ತೋಟ ಇದೆ. ಖರ್ಚು 3 ಲಕ್ಷ ಖರ್ಚು ಆಗಿದೆ, 10 ಲಕ್ಷ ಬರ್ತಾ ಇದೆ. ఇంకొక 3 లక్షలు ఖర్చు ఏంటందా? ఎంత కష్టమో, మాకు చాలా కష్టం మేడం. దేవంతా పొద్దున్న చూసి హార్ట్ అటాక్ ಅವರಿಬ್ಬರೇ ಮೇಡಮ್, ಕನ್ನಡ ಗೊತ್ತಾಗುತ್ತೆ. ಈಗ ಏನ್ ಗೊತ್ತಾ, ಬಿದ್ದೋಗ್ಬಿಟ್ಟಿದೆ. ಬಿದ್ದಿರೋದನ್ನ ನಾವೇನು ಮಾಡಿ ಬಿಡಿ. ಮಧ್ಯ ಸೈಡಲ್ಲಿ ರಟೂನ್ ಕ್ರಾಪ್ ಅಂತ ಬರುತ್ತೆ, ಸಸಿ ಬಂದಿದೆ ಅಲ್ಲ, ಅದು ಸಣ್ಣ ಸಣ್ಣದಾಗಿ ಸಸಿ ಬಂದಿದೆ, ಅದು ಬೆಳ್ಕೊಳ್ಳಿ.